ಓದಿದ್ರೆ ಮುಗಿಸ್ಬಿಡ್ತೀವಿ. ದ್ವಿತೀಯ PUC ವಿದ್ಯಾರ್ಥಿನಿ ಮೇಲೆ ಹಲ್ಲೆ, ಯುವತಿ ಕುಟುಂಬಕ್ಕೂ ಧಮ್ಕಿ, ಹಳೆ ದ್ವೇಷ ಹಿನ್ನೆಲೆ ಅಟ್ಯಾಕ್. ಹಳೆ ದ್ವೇಷದ ಹಿನ್ನೆಲೆ ದ್ವಿತೀಯ PUC ವಿದ್ಯಾರ್ಥಿನಿ ಭವಿಷ್ಯಕ್ಕೆ ಕುಟುಂಬವೊಂದು ಕಣ್ಣೀರೆರಚಲು ಹುನ್ನಾರ ನಡೆಸಿರುವ ಪ್ರಕರಣ ಬೆಳಕಿಗೆ ಬಂದಿದೆ. ಮುಂದೆ ಓದಿದ್ರೆ ನಿನ್ನ ಮುಗಿಸುವುದಾಗಿ ಬೆದರಿಕೆ ಹಾಕಿ ಹಲ್ಲೆ ನಡೆಸಿರುವ ಘಟನೆ ನಂಜನಗೂಡಿನ ಪಾಳ್ಯ ಗ್ರಾಮದಲ್ಲಿ ನಡೆದಿದೆ. ಹಲ್ಲೆಗೊಳಗಾದ ದ್ವಿತೀಯ PUC ವಿದ್ಯಾರ್ಥಿನಿ ಆಸ್ಪತ್ರೆಯಲ್ಲಿ ದಾಖಲಾಗಿ ಚಿಕಿತ್ಸೆ ಪಡೆಯುತ್ತಿದ್ದಾಳೆ. ಪೂರ್ಣಿಮಾ ಹಲ್ಲೆಗೆ ಒಳಗಾದ ದ್ವಿತೀಯ PUC ವಿದ್ಯಾರ್ಥಿನಿ ಘಟನೆ ಸಂಬಂಧ ಪಕ್ಕದ ಸ್ವಾಮಣ್ಣ ಸೇರಿ 7 ಮಂದಿ ವಿರುದ್ಧ ನಂಜನಗೂಡು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕನ್ನಡ ಪರೀಕ್ಷೆ ಮುಗಿಸಿ ಮನೆಗೆ ಹಿಂದಿರುಗುತ್ತಿದ್ದ ಪೂರ್ಣಿಮಾ ಕ್ರಾಸ್ ಚೆಕ್ ಮಾಡುತ್ತಿರುವಾಗ ಏಕಾಏಕಿ ದೊಣ್ಣೆಗಳನ್ನ ಹಿಡಿದು ನುಗ್ಗಿದ ಸೋಮಣ್ಣ ಹಾಗೂ ಇತರರು ಹಳೆ ದ್ವೇಷವನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ಮುಂದೆ ಓದಬಾರದು ಎಂದು ತಾಕೀತು ಮಾಡಿ ಹಿಗ್ಗ ಮುಗ್ಗ ಹಲ್ಲೆ ನಡೆಸಿದ್ದಾರೆ. ನೆರವಿಗೆ ಬಂದ ಕುಟುಂಬಸ್ಥರ ಮೇಲೂ ಹಲ್ಲೆ ನಡೆದಿದೆ. ಮನೆ ಕಿಟಕಿ ಗಾಜು ಪುಡಿ ಪುಡಿ ಮಾಡಿದ್ದಾರೆ. ಚೆನ್ನಾಗಿ ಓದಬಾರದು, ಉತ್ತಮ ಭವಿಷ್ಯ ರೂಪಿಸಿಕೊಳ್ಳಬಾರದು ಎಂಬ ಕಾರಣಕ್ಕೆ ಹಲ್ಲೆ ನಡೆಸಿದ್ದಾರೆಂದು ಪೂರ್ಣಿಮಾ ಆರೋಪಿಸಿದ್ದಾರೆ. ಘಟನೆ ನಡೆದ ನಂತರ ಸೋಮಣ್ಣ ಸೇರಿದಂತೆ 7 ಮಂದಿ ವಿರುದ್ಧ ನಂಜನಗೂಡು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನಾನು ಸೆಕೆಂಡ್ PUC ಓದ್ತಿದ್ದೀನಿ. ಬೋರ್ಡ್ ಎಕ್ಸಾಮ್ ಇತ್ತು ಆ್ಯನ್ಯುವಲ್ದು. 28ನೇ ತಾರೀಕು ಕನ್ನಡ ಎಕ್ಸಾಮ್ ಬರೆದ್ಬಿಟ್ಟು ಮನೆಯಲ್ಲಿ ಬಂದ್ಬಿಟ್ಟು ಕ್ರಾಸ್ ಚೆಕ್ ಮಾಡ್ತಿದ್ದೆ, ಏನೇನು ಬರೆದಿದ್ದೆ ಏನೇನು ಬರ್ದಿಲ್ಲ ಅಂತ. ಬರ್ದಿರೋ ಟೈಮಲ್ಲಿ ಈ 7 ಜನ ಇದ್ದರು. ಅವರು ಬಂದ್ಬಿಟ್ಟು ಖಾರದ ಪುಡಿ ಇರಿಸ್ಬಿಟ್ಟು ಹಳೆ ದ್ವೇಷ, ನಮ್ಮ ಮಾವ FIR ಅವ್ರ ಮೇಲೆ ಮಾಡಿಸಿತ್ತು. ಮೊನ್ನೆ ರಾತ್ರಿ ಜಗಳ ಆಗಿದ್ದಕ್ಕೆ ಏನಕ್ಕೆ ನಮ್ಮ ಮೇಲೆ FIR ಮಾಡಿದೆ ಹಂಗೆ ಹಿಂಗೆ ಅಂತ ಕೆಟ್ಟ ಮಾತಲ್ಲೆಲ್ಲ ಬೈದ್ಬಿಟ್ಟು ನಂಗೆ ಖಾರದ ಪುಡಿ ಎರ್ಚಕ್ಕೆ ಓಡಿ ಬಂದರು. ಮತ್ತು ಗ್ಲಾಸ್ನೆಲ್ಲ ಹೊಡೆದು ನನಗೂ ದೊಣ್ಣೆಯಿಂದ ಹೊಡೆದ್ಬಿಟ್ರು. ಆಮೇಲೆ ರಾಮು ಮತ್ತು ಸೋಮಣ್ಣ, ಚೈತ್ರ, ಅನಿತಾ, ರೇಖಾ, ಮಂಜಾ, ಚಂದ್ರಮ್ಮ ಇವರೆಲ್ಲರೂ ಬಂದು ಹೊಡೆದು ಏನಕ್ಕೆ ನೀನು ಓದಬೇಡ, ನೀನೇನು ಓದಬೇಡ, ನೀನು ಓದಿದ ಸಾಕು, ಮನೇಲೇ ಇರು, ನೀನೇನಾದರೂ ಈಚೆ ಎಲ್ಲಾದರೂ ಹೊರಗಡೆ ಕಾಣಿಸ್ಕೊಂಡ್ರೆ ನಿನಗೆ ಲಾರಿ ಹತ್ತಿಸ್ತೀನಿ, ಬಸ್ ಹತ್ತಿಸ್ತೀನಿ, ಏನು ಮಾಡಬೇಡ, ಏನು ಓದಬೇಡ, ನಮ್ಮ ವಂಶವ್ರು ಮಾತ್ರ ನಾವು ಓದಬೇಕು, ನೀವೇನು ಓದೋದು ಬೇಡ, ಏನು ಬೇಡ ಅಂತ ಕೆಟ್ಟ ಮಾತಿಂದ ಬೈದು. ನಮ್ಮ ಅಮ್ಮನೂ ತೀರೋಗಿದ್ದಾರೆ, ಅವ್ರ ಬಗ್ಗೆನೂ ಕೆಟ್ಟ ಮಾತೆಲ್ಲ ಬೈದಿದ್ದಾರೆ. ಆಮೇಲೆ ಅದು ಇದು ಅಂತ ಕೆಟ್ಟಾಗಲೆಲ್ಲ ಕಾಮೆಂಟ್ ಮಾಡ್ತಾರೆ, ಮತ್ತು ಕೆಟ್ಟಾಗಲೆಲ್ಲ ಬೈತಿರ್ತಾರೆ. ಯಾವಾಗ ಸಿಕ್ಕಿದ್ರು ಎಲ್ಲಿ ಸಿಕ್ಕಿದ್ರೂ. ಆಮೇಲೆ ನಾನು 120 ಓಡಾಡಿದ್ರೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಅಂತ ಭಯ ಆಗ್ತಿದೆ. ಆಮೇಲೆ ಸುಮ್ಮನೆ ಏನಕ್ಕಾದರೂ ಸರಿ ಬಂದುಬಿಡ್ತಾರೆ, ದೊಣ್ಣೆ ತಗೋತಾರೆ, ಹೊಡಿತಾರೆ, ನಿಮ್ಗೆ ಕೇಳೋರಿಲ್ಲ, ಯಾರೂ ಇಲ್ಲ, ನನ್ನ ಹತ್ರ ದುಡ್ಡು ಐತೆ, ನಾನು ಜಯಿಸ್ಕೊಳ್ಳೋದು ನಂಗೆ ಗೊತ್ತು ಅಂತ ಸೋಮಣ್ಣ, ಚೈತ್ರ ಅವರೆಲ್ಲ ಹೇಳ್ತಾರೆ. ಆಮೇಲೆ ಯಾವಾಗಲೂ ನನ್ನ ಶ್ರೀಮಂತ, ನಾನು ಸಾವುಕಾರ, ನೀನು ಕೇಳೋರು ಯಾರೂ ಇಲ್ಲ ಅಂತ, ಅವ್ರದ್ದು ದೊಡ್ಡ ವಂಶ ಅಂತ, ಏನೋ ನಿಮ್ಮ ವಂಶದವ್ರು ಏನೋ ಆಗಬಾರ್ದು ಅಂತ ನಮ್ಮನ್ನ ಕೀಳಾಗಿ ನೋಡ್ತಾರೆ ಯಾವಾಗಲೂ. ಇಲ್ಲ ಸರ್, ಎಕ್ಸಾಮ್ 3ನೇ ತಾರೀಕು ಇದೆ ನಂದು ಇಂಗ್ಲೀಷು, ಇಲ್ಲೇ ಅಡ್ಮಿಂಟ್ ಆಗಿದ್ದೀನಿ. ಇವರೊಂದಿಗೆ ಆಡಿಕೊಂಡು ಇವ್ರ ಜಗಳದಿಂದ ನನ್ನ ಭವಿಷ್ಯನೇ ಹಾಳು ಮಾಡಬೇಕು ಅಂತ ಕಾಯ್ತಾ ಕೂತಿದ್ದಾರೆ ಅವರೆಲ್ಲ. ಮನೆ ಮುಂದೆನೇ ಬಂದು ನಮ್ಮ ಮನೆ ಕಾಂಪೌಂಡ್ ಒಳಗೆ ನುಗ್ಗಿ ನಮಗೆ ಹೊಡೆದಿರೋದು ಅವರು. ಅವ್ರು ಕಂಪ್ಲೇಂಟ್ ತಗೊಳ್ಳಿ ಅಂತಂದರೆ ದೇವರಾಜ್ ಅವರು ತಗೋತಾನೆ ಇಲ್ಲ ಸರ್. ನಮ್ಮ ನೋಡಿ, ಈ ದಿನ 2 ದಿನ ಕಳೆದಿದೆ ಕೃತ್ಯ ನಡೆದು. ಒಬ್ಬೊಬ್ಬ ಮಹಿಳೆ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥದ್ದು, ದೊಣ್ಣೆಗಳು ಮತ್ತಿಂದ ಮನೆಗೆ ನುಗ್ಗಿ ಹಲ್ಲೆ ಮಾಡಿರ್ತಕ್ಕಂಥದ್ದು. ಇವತ್ತು ಕಂಡು ಪೊಲೀಸ್ ಇಲಾಖೆಯವರು ಇಲ್ಲಿ ಬಂದು ಏನಾಗಿದೆ ಅಂತ ಕೇಳವ್ರೆ. ಅಂದರೆ ಇವ್ರು ಕೊಟ್ಟಂತ ಹೇಳಿಕೆ ಪಡೆದಿಲ್ಲ ಅವರು ಮೌನಕ್ಕೆ ಶರಣಾಗಿದ್ದಾರೆ. ನಮ್ಮ ನಂಜನಗೂಡಲ್ಲಿ ನಮ್ಮ ಪ್ರಸಾದ್ ಸಾಹೇಬ್ರು ಇದ್ದಾಗ ಇಂಥ ಕೃತ್ಯಗಳು ಎಲ್ಲೋ ಬೆರಳೆಣಿಕೆಯಷ್ಟು ನಡೀತಿದೆ. ಈಗ ದಿನನಿತ್ಯ ಇಂಥ ನಡೀತವೆ. ಎಲ್ಲೋ ಒಂದು ಕಡೆ ಪೊಲೀಸ್ ಇಲಾಖೆಯವರು ಮೌನವಾಗಿದ್ದಾರೆ. ಮುಂದಿನ ದಿನಗಳಿಂದ ಕೃತ್ಯಗಳು ನಡೆಯೋದಕ್ಕೆ ಪೊಲೀಸರು ಬಿಡಬಾರ್ದು ಅಂತೇಳಿ ನಾವು ಸಂಘಟನೆಗಳಿಂದ ಕೇಳ್ಕೊತಾ ಇದ್ವಿ. ಇದು ಮುಂದುವರೆದ್ರೆ ನಾವು ಪೊಲೀಸ್ ಇಲಾಖೆ ವಿರುದ್ಧ ನಾವು ದಾಳಿ ಮಾಡ್ತಕ್ಕಂಥ ಕೆಲಸನ ಮಾಡಬೇಕಾದ ಈ ಮೂಲಕ ಎಚ್ಚರಿಸ್ತಾ ಇದ್ದೀವಿ. ಮಹಾದೇವಸ್ವಾಮಿ ಶಂಕರ್ಪುರ, DSS ತಾಲೂಕು. ಲಕ್ಷ್ಮೀ ಸರ್, ನನ್ನ ಹೆಸರು ಲಕ್ಷ್ಮೀ ಸರ್. ಮಂಗಳವಾರ ಗಲಾಟೆ ಆಗಿತ್ತು ಸರ್. ಮಂಗಳವಾರ ಸಾಯಂಕಾಲ 7 ಗಂಟೆಯಲ್ಲಿ ಗಲಾಟೆ ಆಗಿತ್ತು ಸರ್. ಗಲಾಟೆಯಾಗಿ ಗದ್ದೆ ನೀರು ತಿರ್ಸಕ್ಕೆ ಹೋಗಿದ್ದ ಹುಡುಗನ ಹತ್ರ ಗಲಾಟೆ ಮಾಡಿದರು. ಗಲಾಟೆ ಮಾಡಿದಾಗ ಆಯಿತು ಬಪ್ಪ ಅಂತ ನೋಡಿ ಸುಮ್ಮನೆ ನಾನೇ ಕರ್ಕೊಂಡ್ಬಂದೆ. ಹೊಡೆದ್ಬಿಟ್ರು. ಹೊಡೆದ ತಕ್ಷಣ ಬಂದು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಅಡ್ಮಿಂಟ್ ಆದ ನಮ್ಮ ಯೋಗೇಶ, ನನ್ನ ಮಗ. ಅವ್ನು ಬಂದು ಅಡ್ಮಿಂಟ್ ಆಗಿಬಿಟ್ಟು ಪುನಃ FIR ಆಗಿತ್ತು ಸರ್. FIR ಆಗಿಬಿಟ್ಟು ರೆಡಿ ಮಾಡಿಬಿಟ್ಟು ಮನೆಗೆ ಹೋದ್ರು ಸರ್. ಮನೆಗೆ ಹೋಗ್ಬಿಟ್ಟು ಪುನಃ MLA FIR ಕೊಟ್ಟಿದ್ದೀರಾ, ಗಲಾಟೆ ಮಾಡ್ತಿದ್ದೀರಾ, ಇದೆಲ್ಲ ಮಾಡಿದ್ದೀರಾ ಅಂತ ಅವ್ರು ಅವೇ ಕೋಶ ಮಾಡಿಕೊಂಡು ಮನೆ ಮುಂದೆ ಬಂದು ಗಲಾಟೆ ಮಾಡೋರು ಸರ್. ನಿನ್ನೆ ಮಾಡಿದ್ರು ಮನೆಗೆ ಬರ್ತಾಯಿದ್ದ. ಇವ್ನು ಕೊಳೆ ಮಾಡಬೇಕು, ಇವ್ನು ಕತ್ತರಿಸಾಕಬೇಕು, ಇವ್ನು ಮನೇಲಿ ಮಡಗಲೇಬಾರ್ದು, ಇವ್ನು ಊರಲ್ಲೇ ಮಡಗಬಾರ್ದು ಅಂತ ಭಾರಿ ಟಾರ್ಚರ್ ಕೊಟ್ಟರು ಸರ್. ನೀವೇನಕ್ಕೆ ಹಿಂಗೆ ಮಾಡ್ತಾಯಿರ್ತೀರಾ, ಮೊನ್ನೆ ಕೆಲಸ ಎಲ್ಲ ಮುಗೀತಲ್ಲ, ಇವತ್ತೇನಕ್ಕೆ ಹಿಂಗೆ ಗಲಾಟೆ ಮಾಡ್ತಾಯಿದ್ದೀರಾ ಅಂತ ಹೇಳಿದೆ ಸರ್.
ಪುನಃ ಮನೆ ಹತ್ರಗೇನೆ ದೊಣ್ಣೆ ತಗೊಂಡು ಮಚ್ಚ ತಗೊಂಡು ಮನೆ ಹತ್ರಗೆ ಸಾಂಬಾರು ಪುಡಿ ಎತ್ಕೊಂಡು ಬಂದರು ಸರ್. ಮನೆ ಹತ್ರ ತಗೊಂಡು ಬಂದ್ಬಿಟ್ಟು ಗಲಾಟೆ ಮಾಡಿದ್ರು. ಆಗ ಪುನಃ ಹಣ ದುಡ್ಡು ಕಾಸೈತೆ, ನೀವೇನು ಇದು ಮಾಡೋದು ಬೇಡಿ, ನಾವು ಗೆದ್ಕೊಳ್ಳೋದು ಗೊತ್ತು, ಮಾಡೋದು ಗೊತ್ತು, ಕೇಳೋ ಮಾಡೋರು ಯಾರೂ ಇಲ್ಲ, ನಿಮಗೆ ಒಗ್ಗಟ್ಟೆ ಇಲ್ಲ, ನಿಮಗೆ ಊರೇ ಒಂದು ಕೇರೆ ಒಂದೇ ಅಂತ ಹಿಂಗೆಲ್ಲ ಬೆದರಿಸ್ತಾಯಿದ್ರು ಸರ್. ಆಗ ನಮ್ಮ ಹುಡುಗನವೇ ತಗೊಂಡು ಬಂದು ಒಳಗೆ ತೆಳ್ದ ಸರ್, ಹೊಡೆದ್ಬಿಡ್ತಾರೆ ಅಂತ. ಹಂಗೂ ಕಿಟಕಿ ಬಾಕ್ಲೆಲ್ಲ ಹೊಡೆದಾಕವ್ರೆ. ದೊಣ್ಣೆ ಹೊಡೆದಿದ್ದು ರಾಮು, ಸ್ವಾಮನ ಸೀರೆ ಬರ ಎಳಿತೀನಿ ಅಂತ ಅಂದ್ಬಿಟ್ಟು ಸ್ವಾಮನ, ಮಂಜನವನು ಇವ್ರು ನಿಲ್ಲಿಸೇಬಾರ್ದು ಅಂತ ಮಂಜ, ಚೈತ್ರ ಸೀರೆ ಎಳೆಯೋದು, ಬಟ್ಟೆ ಹೊಡೆದ್ಬಿಟ್ಟು ಬಟ್ಟೆ ಎಳೆಯೋದು ಚೈತ್ರ, ಮಮತಾ ಇವರೆಲ್ಲ ಸೇರಿ ಮನೆ ಮುಂದೆ ಚೌಚೌಡ ಮಾಡಿ ಭಾರಿ ಗಲಾಟೆ ಮಾಡ್ತಾಯಿದ್ರು ಸರ್. ಆದ್ದರಿಂದ ನಾವು ಏನಾರೇ ಅಂತ ತಡೆಯೋಕೈತಿದೆ ಸರ್. ಸುಮಾರು ವರ್ಷದಿಂದನೂ ನಾವು ತಡ್ಕೊಂಡು ಬಂದಿದ್ದೀವಿ ಸರ್. ಮನೆ ಮುಂದೆನೇ ನಮ್ಮ ಮನೆ ಮುಂದೆ ಕಿಟಕಿ ಬಾಕ್ಲು ಸುಧಾ ಹೊಡೆದವ್ರೆ ಸರ್. ಎಲ್ಲ ಹೊಡೆದು ಚೌಚೌಡ ಮಾಡಿಸಿ ಇದು ಮಾಡೋರೆ ಸರ್. ನಮಗೆ ಇದಕ್ಕೆ ಏನೇ ಒಂದು ಆದರೂ ಹೆಚ್ಚು ಕಮ್ಮಿ ಆದ್ರೂ ನಮ್ಮೂರಲ್ಲಿ ಗ್ರಾಮಸ್ಥರನ್ನು ನಾವು ಎಲ್ಲ ಕೇಳೋಕೆ